ವಿರಾಮದ ನಂತರ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ತಾವಾಗಲೇ ಹೇಳ್ತಾ ಇದ್ರಿ ವಿರಾಮಕ್ಕೂ ಮೊದಲು ಬೆಂಗಳೂರಿನ ಜನತೆ ವಿಶೇಷವಾಗಿ ಈ ಕಾವೇರಿ ಹೋರಾಟಕ್ಕೆ ಯಾವ ರೀತಿ ಸಜ್ಜಾಗಿರಬೇಕು ಅಂತ, ಅದರ ಭಾಗವನ್ನು ಮುಂದುವರಿಸಿ. ನೋಡಿ, ಇವತ್ತು ಕನ್ನಡ ಪರ ಹೋರಾಟಗಾರರು ಸಾಕಷ್ಟು ಜನ ಇದ್ದಾರೆ. ಎಲ್ಲ ವಿಭಾಗದಲ್ಲೂ ಎಲ್ಲರೂ ಕರ್ನಾಟಕದಾದ್ಯಂತ ಪ್ರತಿಯೊಬ್ಬರೂ ಬೀದರಲ್ಲಿ ಕಾವೇರಿಗೂ ಏನಕ್ಕೂ ಸಂಬಂಧವೇ ಇರಲ್ಲ. ರಾಯಚೂರಲ್ಲಿ ಕಾವೇರಿಗೂ ವಿವಾದಕ್ಕೂ ಸಂಬಂಧವೇ ಇರಲ್ಲ. ಗುಲ್ಬರ್ಗಲ್ಲಿ ಸಂಬಂಧವೇ ಇಲ್ಲ. ಆದ್ರೂ ಕೋಲಾರಲ್ಲೂ ಸಂಬಂಧ ಇಲ್ಲ. ಇಂಥದ್ರಲ್ಲಿ ಅವರುಗಳು ಬೇರೆ ವಿಶೇಷವಾಗಿರ್ತಕ್ಕಂಥ ನಮ್ಮ ರಾಜ್ಯದಲ್ಲೇ ಆಗಿರ್ತಕ್ಕಂಥ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲೂ ಎಷ್ಟು ಮಟ್ಟಿಗೆ ಜಗಳವನ್ನು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಕಾವೇರಿಯ ಮುಕ್ಕಾಲು ಭಾಗ ನೀರು ನಾವು ಬೆಂಗಳೂರವರೇ ತೊಗೊತಾ ಹೋಗ್ತೀರಿ. ಅದಕ್ಕೆ ಒಂದು ಕೆಲಸ ಮಾಡಬೇಕು, ಈ ಹೋರಾಟಗಾರರು ಪ್ರತಿಯೊಬ್ಬರು ಬರಲೇಬೇಕು ಅಂದರೆ ಏನು ಮಾಡಬೇಕು ಅಂದರೆ, ನೇರವಾಗಿ ಕನಕಪುರಕ್ಕೆ ಹೊಟ್ಟೋಗಬೇಕು. ಕನಕಪುರದಿಂದ ದೊಡ್ಡ ವಾಲ್ವುಗಳೆಲ್ಲ ಇದೆ. ಆ ಪೈಪ್ಗಳಲ್ಲಿ ಬರ್ತಕ್ಕಂಥ ನೀರೇನಿರುತ್ತೆ ಆ ನೀರನ್ನು ಅಲ್ಲೇ ನಿಲ್ಲಿಸ್ಬಿಡಿ. ಅಲ್ಲಿ ಹಿಡ್ಕೋಬೇಕು ನೀವು ಧರಣಿ. ಆವಾಗ ನೋಡಿ, ಈ ಕಡೆ ನೀರು ಬರದೇ ಇದ್ದರೆ ಬಾಯಿ ಬಡ್ಕೊತಾರೆ. ಒಂದು ದಿವಸ ಇಲ್ಲ, 2 ದಿವಸ ಇಲ್ಲ, ಒಂದು ವಾರ ಇಲ್ಲ. ಅವಾಗ ಏನು ಮಾಡ್ತಾರೆ, ಪ್ರತಿಯೊಬ್ಬನು ಇವತ್ತು ದಿವಸ ಬೋರ್ವೆಲ್ ನಂಬ್ಕೊಳಕ್ಕಾಗತ್ತೆ. ನೆಕ್ಸ್ಟ್ ಇನ್ಮೇಲೆ ನೀರಿಗೆ ಎಷ್ಟು ಪರದಾಟ ಅಂದರೆ, ರೈನ್ ಹಾರ್ವೆಸ್ಟಿಂಗ್ ಯಾರು ಮಾಡ್ಕೊತಿರೋ, ಪ್ರತಿಯೊಬ್ಬನು ಮಳೆ ನೀರಲ್ಲಿ ಸಂಗ್ರಹಿಸ್ತಿರೋ ಅವರೆಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ನೀರಿನ ಅವಕಾಶ ಆಗುತ್ತೆ. ಪ್ರತಿಯೊಬ್ಬನು ಭರದಲ್ಲಿ ಒದ್ದಾಡ್ತಾ ಇದ್ದಾರೆ. ಇಂಥ ಒಂದು ಸಮಯದಲ್ಲಿ ನೀರು ತನಗೆ ತಾನಾಗೇ ಹೋದರೆ, ಅಣೆಕಟ್ಟೆಗಳು ನಿಜ ಹೇಳಬೇಕು ಅಂದರೆ ಅಣೆಕಟ್ಟೆಗಳನ್ನ ಯಾವ ಕಾಲಕ್ಕೂ ಪ್ರಕೃತಿಯ ವಿರೋಧ ಕಟ್ಟಲೇಬಾರ್ದು. ಆದರೂ ಕಟ್ಟಿರ್ತಕ್ಕಂಥದ್ದೇನು ಅಂದರೆ ಒಂದು ಒಳ್ಳೆ ಕಾರ್ಯಕ್ಕೆ ಅಂತ. ಆ ಒಳ್ಳೆ ಕಾರ್ಯಕ್ಕೆ ಕಟ್ಟಿರಬೇಕಾದ್ರೆ ಆ ಅಣೆಕಟ್ಟನ್ನು ಮೀರಿ ಅಂದರೆ ಇನ್ನಷ್ಟು ನೀರು ತುಂಬ ಹೋಗಿ ಹೆಚ್ಚಿನ ನೀರು ತನಗೆ ತಾನಾಗೇ ಹೋದರೆ ಏನೂ ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ. ಆದರೆ ನೀರನ್ನು ಬಿಡ್ತಕ್ಕಂಥದ್ದು ಪಾಪ ಇವರಿಗೆ ಬಿಸಿ ತುಪ್ಪ. ಏನು ಮಾಡ್ತೀರಾ, ಇಲ್ಲಿರೋ ಮುಖ್ಯಮಂತ್ರಿಗೆ ಆ ಕಡೆ ಸಾಯೋದಾ, ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಬರುತ್ತಾ ಬಿಡುತ್ತೋ, ಅಥವಾ ರಾಜಕೀಯ ಕುತಂತ್ರಗಳು, ನೀ ಬಿಡದೇ ಇದ್ರೆ ನಾಳೆಯಿಂದ ಸೀಟ್ ಇಳಿಸ್ತೀನಿ ಕಣೆಯ, ಹೀಗೆ ಜೀವನ ಪರ್ಯಂತ ಪ್ರತಿಯೊಬ್ಬನಿಗೂ ಅವನದೇ ಆಗಿರೋ ಒಂದು ಚಿಂತೆ ಬಿಟ್ಟು ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಎಷ್ಟೇ ಹೋರಾಡ್ತಾ ಇದ್ರು ಪ್ರತಿಯೊಂದು ಕನ್ನಡ ಪರ ಸಂಘಟನೆಗಳು ಹೋರಾಡ್ತಾನೇ ಇದೆ, ಹೊಡೆಸ್ಕೊತಾ ಇದ್ದಾರೆ, ಲಾಠಿ ಚಾರ್ಜ್ಗಳಾಗ್ತಿದೆ. ಸುಮ್ಮನೆ ಯಾರ್ಯಾರು ಅಂದರೆ ನಮ್ಮವ್ರುಗಳೇ. ಇಬ್ಬರ ಜಗಳದಲ್ಲಿ 3ನೇ ಅವನಿಗೆ ಸುಖ ಅಂತ. ನೀವೆಲ್ಲಿ ಕೂತ್ಕೊಂಡು ಟಿ ವಿನಲ್ಲಿ ಎಷ್ಟೋ ಜನ ನೋಡ್ತಾ ಇರ್ತೀರ, ಫಸ್ಟ್ ಕ್ಲಾಸ್ ಹೊಡಿತಾ ಇದ್ದೀನಪ್ಪ ಅಂತ. ಕೆಲವರೆಲ್ಲ ಕಟ್ಟೆಗಳ ಹತ್ರ ಕೂತ್ಕೊಂಡು ಇವತ್ತು ರಜಾ, ಅಲ್ಲೆಲ್ಲ ಸ್ವಲ್ಪ ಸ್ಟ್ರೈಕು, ಸರಿ ಯಾವುದು ಬಸ್ಗಳು ಹೋಗ್ತಿಲ್ಲ, ಇಸ್ಪೀಟ್ಗಳು ಹಾಕೊಂಡು ಕೂರಿಸ್ಕೊಂಡಿರ್ತೀರ. ನಿಜವಾಗ್ಲೂ ಹೇಳ್ತೀನಿ, ಹೋರಾಟ ಅನ್ನೋದು ಕಷ್ಟ ಗೊತ್ತಿರೋನಿಗೆ ಗೊತ್ತು, ನಿಜವಾಗ್ಲೂ ಸ್ವಾಭಿಮಾನ ಇರೋನಿಗೆ ಗೊತ್ತು. ಇವತ್ತು ಪ್ರತಿಯೊಬ್ಬನಿಗೂ ಹೇಳ್ತಾ ಇದ್ದೀನಿ, ಬೆಂಗಳೂರು ನಿವಾಸಿಗಳಾಗಿರ್ತಕ್ಕಂಥವ್ರು ನಾಚಿಕೆ ಕೇಡು. ಪ್ರತಿಯೊಬ್ಬ ಮನುಷ್ಯ ನಿಜವಾಗ್ಲೂ ಜೀವಂತವಾಗಿ ಇರಲೇಬೇಕು ಅಂದರೆ ನೀವೆಲ್ಲ ಪ್ರತಿಯೊಬ್ಬನು ಒಂದು ಪ್ರತಿಭಟನೆ ಮಾಡಲೇಬೇಕು. ಪ್ರತಿಯೊಬ್ಬನು ಜೀವಂತವಾಗಿ ಎಲ್ಲರಿಗೂ ಒಂದು ಕಾವೇರಿ ಹೋರಾಟವನ್ನು ಎಲ್ಲರೂ ರಾಜ್ಯಾದ್ಯಂತ ಮಾಡಬೇಕು. ಆದರೆ ಒಂದು ಹೇಳ್ತೀನಿ, ಏನೇ ಗಲಾಟೆಗಳು ಮಾಡಲಿ, ವೈಯಕ್ತಿಕವಾಗಿ ಯಾವುದ ಮೇಲೋ ದ್ವೇಷ ಇಟ್ಕೊಂಡು ಈ ಒಂದು ಗಲಾಟೆನೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ತಮಿಳವ್ರು ಹೊಡೆಯೋದು, ತೆಲುಗುನವ್ರು ಹೊಡೆಯೋದು, ಅಥವಾ ಈ ಕಾವೇರಿ ಗಲಾಟೆ ಅಂದ್ಬಿಟ್ಟು ಅಂಗಡಿಗಳನ್ನ ಲೂಟ್ ಮಾಡೋದು, ಈ ಥರ ಏನಾದರೂ ಮಾಡಿದ್ರೆ ನೀವು ನಿಜವಾಗ್ಲೂ ಮನುಷ್ಯ ಅಲ್ಲ. ಅದಕ್ಕೆ ಹೇಳೋದು, ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಹೋರಾಟ ಯಾವಾಗಲೂ ಮೌನವಾಗಿರಲಿ, ಧೈರ್ಯವಾಗಿರಲಿ, ಸಾಹಸಪೂರ್ವಕವಾಗಿರಬೇಕೆ ಹೊರತು ಯಾವುದೋ ಹೇಡಿಗಳ ಥರ ಹೋಗ್ಬಿಟ್ಟು ಕದ್ಕೊಂಬರೋದು, ಇನ್ನೊಬ್ಬರ ಹೆಸರಲ್ಲಿ ಇನ್ನೊಬ್ಬ ಲೂಟ್ ಮಾಡೋದು, ಇನ್ನೊಬ್ಬನಿಗೆ ದೌರ್ಜನ್ಯ ಮಾಡಿ ಯಾರ್ಯಾರಿಗೋ ಬೇರೆ ಜನಗಳನ್ನ, ಬೇರೆ ಊರಿಂದ ಬಂದಿರೋ ಜನಗಳನ್ನ ಹೊಡೆಯೋದು, ಈ ಥರ ಮಾಡೋದು ಭಾಳ ದೊಡ್ಡ ತಪ್ಪು. ನೀವು ಹೋರಾಡ್ತಿರೋದು ಒಂದು ವಿಶೇಷವಾಗಿರ್ತಕ್ಕಂಥ ವಿಷಯಕ್ಕೆ ಹೊರತು ಬೇರೆ ಮನುಷ್ಯರಿಗೆ ಯಾವ ಕಾಲಕ್ಕೂ ತೊಂದರೆಗಳು ಮಾಡಿಕೊಡೋದು. ಅದಕ್ಕೆ ಇಂಥ ಒಂದು ಪರಿವರ್ತನೆ ನಿಮ್ಮಲ್ಲಿ ಜೀವನದಲ್ಲಿ ಆಗಬೇಕಾದ್ರೆ ಬುಧ ಇವತ್ತೇ ನಪುಂಸಕ ಗ್ರಹ, ಭರಣಿ ನಕ್ಷತ್ರ, ಧರಣಿ ಆಳು ಅಂತ ಕರಿತೀವಿ. ಆ ಧರಣಿಯನ್ನು ನೀವು ಮಾಡಿದ್ರೆ ನಿಜಕ್ಕೂ ಪರಿಪೂರ್ಣವಾಗಿ ಎಲ್ಲ ಶ್ರದ್ಧಾ ವಹಿಸಿ ಭಾರತ್ ಬಂದ್ ಅಂತ ಯಾವುದೋ ಒಂದು ವಿಶೇಷಕ್ಕೋಸ್ಕರ ಭಾರತ್ ಬಂದ್ ಮಾಡ್ತಾರೆ. ಇವತ್ತಿನ ದಿವಸ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಬ್ಬ ಮನುಷ್ಯನಿಗೂ ಮನಸ್ಫೂರ್ತಿಯಾಗಿ ಕಾವೇರಿ ಬಗ್ಗೆ ಚರ್ಚೆಯನ್ನು ಮಾಡಿ, ನೀವು ಇದೇ ಮಾತಾಡ್ತಾ ಇದ್ದೀನಿ ಅನ್ಕೋಬೇಡಿ, ಆದರೆ ಪ್ರತಿಯೊಬ್ಬ ಮನುಷ್ಯ ತಿಳ್ಕೋಬೇಕಾದ್ದು, ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್. ಪ್ರತಿಯೊಬ್ಬ ಮನುಷ್ಯನಿಗೂ ಇವತ್ತಿನ ದಿವಸ ನೀರು 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 ಅಂತ ಒದ್ದಾಡ್ತಿರೋನಿಗೆ ಕಷ್ಟ ಗೊತ್ತೋ, ಆದರೆ ಆ ನೀರು ಬಗ್ಗೆ ಬೆಲೆ ಯಾರು ಹೋರಾಡ್ತಾರೋ, ಯಾರಿಗೋಸ್ಕರನ ಹೋರಾಡ್ತಾರೋ ಅದ್ರ ಬಗ್ಗೆ ಖಂಡಿತನೂ ಯಾರಿಗೂ ಸ್ವಾಭಿಮಾನ ಇಲ್ಲ. ಇಂಥ ಒಂದು ಪರಿವರ್ತನೆ ನೀವುಗಳೇನು ಮಾಡಬೇಕು ಅಂದರೆ, ಇವತ್ತಿನ ದಿವಸ ಪರಿವರ್ತನಾ ಸ್ವರೂಪಕ್ಕೆ ಸಂಕಷ್ಟ ಹರ ಚತುರ್ಥಿ ಮಹಾಗಣಪತಿನ ಸ್ಮರಣೆ ಮಾಡ್ಕೊಳ್ಳಿ. ಎಲ್ಲರೂ ಯಾವ ಕಾಲಕ್ಕೂ ಕೂಗಾಡಬೇಡಿ, ಕಿರ್ಚಾಡಬೇಡಿ, ಬಾವುಟಗಳು ತಗೊಂಡು ಓಡಾಡ್ತಕ್ಕಂಥ ವಿಚಾರ ಅಂತಲ್ಲ. ಎಲ್ಲರೂ ಒಂದು ಸ್ವಲ್ಪ ಮೌನವಾಗಿ ಏಕಾಂತವಾಗಿ ಧರಣಿಯನ್ನು ಒಂದು ಕಡೆ ಕೂತ್ಕೊಂಡು ಎಲ್ಲರೂ ಮಾಡಿ, ನೀರನ್ನು ಕುಡಿಯಲ್ಲ ಅಂತಲೋ, ಆ ನೀರು ಬಿಡದೇ ಇದ್ದರೆ ಏನು ಮಾಡ್ತೀರಾ ಅಂತಲೋ, ಅಥವಾ ಸರ್ಕಾರದ ವಿರೋಧ ನೀವೆಲ್ಲಿ ಹೋರಾಡೋದಲ್ಲ, ಡೆಲ್ಲಿವರೆಗೂ ಪ್ರತಿಯೊಬ್ಬನು ಹೋರಾಡಬೇಕು. ಎಲ್ಲೋ ಮಾಡಿದ್ರೆ ಎಲ್ಲೋ ಚುಚ್ಚಲ್ಲ.
ಪ್ರತಿಯೊಬ್ಬನಿಗೂ ಎಲ್ಲೆಲ್ಲಿ ಕೆಲಸ ಮಾಡಬೇಕೋ ಅಲ್ಲಲ್ಲಿ ಪರಿವರ್ತನೆ ಮಾಡಿಕೊಂಡ್ರೆ ಉತ್ತಮ ಅಂತ ಈ ಮುಖಾಂತರ ಹೇಳ್ತಾ ಬ್ರಹ್ಮಾಂಡ ಲೋಕದಲ್ಲಿ ಸ್ವಲ್ಪ ವಿರಾಮ ಬರ್ತೀನಿ. ಗುರುಜಿ, ಈ ಒಂದು ಕಾವೇರಿ ವಿವಾದದ ಈ ಒಂದು ಹೋರಾಟವನ್ನು ಯಾವ ರೀತಿಯಾಗಿ ಶಾಂತಿಯುತವಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡಿತೀವಿ. ವೀಕ್ಷಕರೇ, ಅದಕ್ಕೂ ಮೊದಲು ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಫಾರ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ವಿರಾಮ.